ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸುವ ಅಡಿಗೆ ದೊಡ್ಡಪತ್ರೆ ಸೊಪ್ಪಿನ ಬಜ್ಜಿ. ದೊಡ್ಡಪತ್ರೆ ಸೊಪ್ಪಿನ ಬಜ್ಜಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ದೊಡ್ಡಪತ್ರೆ ಸೊಪ್ಪಿನ ಬಜ್ಜಿ ಮಾಡಲು ಮುಖ್ಯವಾಗಿ ಬೇಕಾಗಿರುವುದು ದೊಡ್ಡಪತ್ರೆ ಸೊಪ್ಪು. ನಿಮಗೆ ಕೋಲ್ಡ್ ಆದಾಗ ದೊಡ್ಡಪತ್ರೆ ಸೊಪ್ಪಿನ ಜೊತೆಗೆ ಜೇನುತುಪ್ಪವನ್ನು ಹಾಕಿ ತಿಂದರೆ ಕೋಲ್ಡ್ ಕಡಿಮೆ ಆಗುತ್ತದೆ, ಆರೋಗ್ಯಕ್ಕೆ ಒಳ್ಳೆಯದು. ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಅಚ್ಚ ಖಾರದ ಪುಡಿ. ಉತ್ತರ ಕರ್ನಾಟಕದ ಕಡೆ ಇದಕ್ಕೆ ಅಜ್ವೇನ ಅನ್ನುತ್ತಾರೆ, ಬೆಂಗಳೂರು ಸೈಡ್ ಇದಕ್ಕೆ ಓಂ ಕಾಳು ಎನ್ನುತ್ತಾರೆ. ಚಿಟಿಕೆಯಷ್ಟು ಅಡಿಗೆ ಸೋಡಾ. ಬಜ್ಜಿ ಫ್ರೈ ಮಾಡಲು ಬೇಕಾಗಿರುವಷ್ಟು ಎಣ್ಣೆ. ದೊಡ್ಡಪತ್ರೆ ಸೊಪ್ಪಿನ ಬಜ್ಜಿ ಮಾಡುವ ವಿಧಾನ: ಮೊದಲಿಗೆ 1 ಕಪ್ ಕಡಲೆ ಹಿಟ್ಟು, ಚಿಟಿಕೆ ಅಡಿಗೆ ಸೋಡಾ, ಸ್ವಲ್ಪ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಓಂಕಾಳು. ಚೆನ್ನಾಗಿ ಕಲಿಸಿಕೊಳ್ಳಿ. ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ. ಈ ತರ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಜ್ಜಿ ಕರಿಯಲು ಬ್ಯಾಟಲ್ ಮಾಡಿಕೊಳ್ಳಿ. ದೊಡ್ಡಪತ್ರೆ ಬಜ್ಜಿಯನ್ನು ಫ್ರೈ ಮಾಡಲು ಬೇಕಾಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಹಿಟ್ಟಿನಲ್ಲಿ 2 ಸೈಡು ಎತ್ತಿ ಎಣ್ಣೆಯಲ್ಲಿ ಬಿಡಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಎರಡೂ ಬದಿ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆದ ಮೇಲೆ ತೆಗೆಯಿರಿ. ಈಗ ದೊಡ್ಡಪತ್ರೆ ಸೊಪ್ಪಿನ ಬಜ್ಜಿ ಸವಿಯಲು ರೆಡಿ. ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ, ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.